ರಾಷ್ಟ್ರಗಳ ಮಧ್ಯದ ಯುದ್ಧ ನೇರವಾಗಿ ಭಾರತಕ್ಕೆ ಎಫೆಕ್ಟ್ ಆಗ್ತಾ ಇದೆ. ರಾಜ್ಯದಲ್ಲಿ ಈ ಕ್ಷಣಕ್ಕೂ ಕೂಡ ಆಟೋ ಚಾಲಕರ ಪರದಾಟ ಮುಂದುವರಿತಾ ಇದೆ. ಕಾರಣ ಆಟೋ ಸಾಲುಗಟ್ಟಿ ನಿಂತ್ಕೊಳ್ತಾ ಇದೆ ಪೆಟ್ರೋಲ್ ಬಂಕ್ ಮುಂದೆ. ಕಾರಣ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಹೋದ್ರೆ ನೋ ಸ್ಟಾಕ್ ಬೋರ್ಡ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕರು ಮತ್ತೆ ಪರದಾಡ್ತಿದ್ದಾರೆ. ರಾಜ್ಯದಾದ್ಯಂತ ಆಟೋ ಗ್ಯಾಸ್ ಪರದಾಟ. ಬೆಂಗಳೂರಲ್ಲಿ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಆಟೋಗಳು ಕ್ಯೂ ನಿಂತ್ಕೊಳ್ತಾ ಇದೆ. ನೋ ಸ್ಟಾಕ್ ಬೋರ್ಡ್ಗಳು. ಕಂಠೀರವ ಸ್ಟುಡಿಯೋ ದೀಪಾಂಜಲಿ ನಗರದಲ್ಲಿ ಸರತಿ ಸಾಲಲ್ಲಿ ಆಟೋ ನಿಂತಿದೆ. ರಾತ್ರಿ ಇಡೀ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಕೂಡ ಎಲ್ಪಿಜಿ ಸಿಗ್ತಾ ಇಲ್ಲ. ಆಟೋಗೆ ಎಲ್ಪಿಜಿ ಸಿಗ್ತಾ ಇಲ್ಲ. ಚಾಲಕರಿಗೆ ದುಡಿಮೆ ಇಲ್ಲದೆ ಬಂಕ್ಗಳ ಮುಂದೆ ಕಾಯೋ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಬಹುತೇಕ ಕಡೆ ನೋ ಸ್ಟಾಕ್ ಬಂದ್ ಬೋರ್ಡ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಜೆಪಿ ನಗರದ ಸೂಪರ್ ಗ್ಯಾಸ್ ಸ್ಟೇಷನ್ ಅಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಮುಂದುವರಿತಾ ಇದೆ. ಎರಡು ದೃಶ್ಯಗಳು ನೋಡ್ತಾ ಇದ್ದೀರಿ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿರುವಂತಹ ಆಟೋ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನೋ ಸ್ಟಾಕ್ ಇದ್ರೂ ಕೂಡ ಕೆಲವರಿಗೆ ಸಿಗ್ತಾ ಇದೆ, ಇನ್ನು ಕೆಲವರಿಗೆ ಸಿಗ್ತಾ ಇಲ್ಲ. ಬಟ್ ಇಷ್ಟು ಉದ್ದ ಕ್ಯೂ ನಿಂತ್ಕೊಂಡು ಗಂಟೆಗಟ್ಟಲೆ ಕಾದು ಗ್ಯಾಸ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಆತಂಕದಲ್ಲೇ ಆಟೋ ಚಾಲಕರು ರಾತ್ರಿ ಇಡೀ ಕಳಿಬೇಕಾದಂತಹ ಪರಿಸ್ಥಿತಿ. 1 ಗಂಟೆಯಲ್ಲಿ ಸಾಕಷ್ಟು ಕಡೆ ಟ್ರಿಪ್ ಹೋಗಬಹುದು, ನಾವು ದುಡಿಬಹುದು, ಜೀವನ ನಡೆಸೋದಕ್ಕೆ ಇದೇ ನಮಗೆ ಆಧಾರ ಅಂತದ್ರಲ್ಲಿ ಈ ರೀತಿ ಕ್ಯೂ ನಿಂತ್ಕೊಳ್ಬೇಕಾಗಿದೆ. ಆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರ ಪರದಾಟ ಮುಂದುವರಿತಾ ಇದೆ. ದಯವಿಟ್ಟು ಇದಕ್ಕೊಂದೇನಾದ್ರೂ ಮುಕ್ತಿ ಕೊಡಿಸಿ ಅಥವಾ ಪರಿಹಾರ ಕೊಡಿ ಅಂತ ಸರ್ಕಾರಗಳಿಗೆ ಆಟೋ ಚಾಲಕರು ಮನವಿ ಮಾಡ್ಕೊಳ್ತಿದ್ದಾರೆ.